ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿನೋತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ಇವತ್ತು ಅಣ್ಣ ಮತ್ತೆ ಅತ್ತಿಗೆ ಇಬ್ರು ಮನೆಗೆ ಬಂದಿದ್ದಾರೆ. ಸೊ ಅವ್ರ ಮದುವೆ ವಾರ್ಷಿಕೋತ್ಸವ ಇದೆ. ಎಷ್ಟು ವರ್ಷ ಆಗಿದೆ ಅಂತಂದ್ರೆ 22 ವರ್ಷ ಆಗಿದೆ. ಸೊ 22 ವರ್ಷದಲ್ಲಿ ಹೇಗೆ ಜೀವನ ಮಾಡಿದ್ದಾರೆ, ಮತ್ತೆ ಹೇಗೆ ಏಳು ಬೀಳು ನಡೆದಿದೆ, ಮತ್ತೆ ಸಣ್ಣ ಸಣ್ಣ ಫನ್ನಿ ಕ್ವಶನ್ಗಳು ಕೇಳೋಣ ಬನ್ನಿ. ನನ್ನ ಅಣ್ಣ ಗಿರೀಶ್ ಮತ್ತೆ ವಿನೋತ. ಸೊ ಸ್ಟಾರ್ಟ್ ಮಾಡೋಣ. ಕ್ವಶನ್ನ ಚಿಕ್ಕದಾಗಿ ಕೇಳ್ತೀನಿ, ಜಾಸ್ತಿ ದೊಡ್ಡದಾಗಿ ಕೇಳಲ್ಲ. ಮೊದಲನೇದಾಗಿ ನಿಮ್ಮ ಮದುವೆ ಅನುಭವ ಸ್ವಲ್ಪ ಹೇಳಿ. ಹೇಗಿತ್ತು? ನಿಂಗೆ ಫನ್ನಿನಾರ ಓಕೆ ಆಗ್ಬೋದು, ಅಂದ್ರೆ ನಿಮ್ಮ 22 ವರ್ಷದಲ್ಲಿ ಯಾವ ಇನ್ಸಿಡೆಂಟ್ ನೆನ್ಸ್ಕೋಬೇಕು ಅನ್ಸುತ್ತೆ? ಓಕೆ, ಥ್ಯಾಂಕ್ ಯು. ಅದಕ್ಕೆ ನೀವೇನ್ ಹೇಳ್ತೀರಾ? ನನಗೆ ಮದುವೆ ಅಂದ್ರೆ ಭಯ ಇತ್ತು. ಮದುವೆ ಆದಾಗ ತುಂಬಾ ಖುಷಿ ಅನ್ನಿಸ್ತಿತ್ತು. ಅಂದ್ರೆ ಮದುವೆ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ ಅನ್ನಿಸ್ತಿತ್ತು. ಹೋಗ್ತಾ ಹೋಗ್ತಾ ಇವಾಗ 22 ವರ್ಷದಲ್ಲಿ ಜೀವನ ಒಂದು ರೋಲರ್ ಕೋಸ್ಟರ್ ತರ ಆಗೋಗಿದೆ. ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಇವಾಗ ಮದುವೆ ಅರ್ಥ ಏನು ಅಂತ ಕರೆಕ್ಟ್ ಆಗಿ ಗೊತ್ತಾಗಿದೆ. ಓಕೆ, 22 ವರ್ಷ ಮದುವೆ ಆಗಿದ್ದೀರಲ್ವಾ, ನಿಮ್ಮಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ಒಂದು ಚಿಕ್ಕದಾಗಿ ತಿಳ್ಕೊಬಹುದು ನಾನು? ಅಂಡರ್ಸ್ಟ್ಯಾಂಡಿಂಗ್ ಇಬ್ರಲ್ಲೂ ಹೋಗಿ ಒಂದು ಚಿಕ್ಕದಾಗಿ ಅದಕ್ಕೆ ಕ್ವಶನ್ ಕೇಳ್ತೀನಿ ಸಿಂಪಲ್ ಆಗಿ. ನಿಮ್ಮ ವೈಫ್ಗೆ ಇಷ್ಟವಾದ ಕಲರ್ ಯಾವುದು? ಎಲ್ಲೋ. ನಿಮ್ಗೆ ಹಸ್ಬೆಂಡ್ಗೆ ಇಷ್ಟ ಆಗುತ್ತೆ? ಅವರಿಗೆ ಎಲ್ಲೋ ಇಷ್ಟ, ನನಗೆ ರೆಡ್ ಇಷ್ಟ. ಅವ್ರು ಉಂಟಾ ಹೇಳ್ತೀವಿ. ಆಯ್ತು, ಇಲ್ಲಿ ಅಂದ್ರೆ 22 ವರ್ಷದಿಂದ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದಕ್ಕೆ ಅಂತ ಆಯ್ತು. ವಾದ ಮಾಡ್ಬೋದು. ಎಲ್ಲ ನಾನು ಕೇಳಿದ್ದು ನಿನಗಿಷ್ಟ ಅಂತಲ್ಲ, ಅದಕ್ಕೆ ನೀನಿಷ್ಟ ಅಂತ ಕೇಳಿದ್ದು. ಹಾಗಾದ್ರೆ ಅದಕ್ಕೆ ಇಷ್ಟ ಆದ ತಿಂಡಿ ಯಾವುದು? ತುಂಬಾ ಇಷ್ಟಪಟ್ಟು ತಿನ್ನೋದು? ತುಂಬಾ ಇಷ್ಟ ಚಪಾತಿನೇ, ಚಪಾತಿ ಪಲ್ಯ. ಅದು ಬಿಟ್ರೆ ಸ್ಪೆಷಲ್ ಅಂತ ಅಂದ್ರೆ ಸ್ವೀಟ್ ಅಲ್ಲಿ? ಸ್ವೀಟ್ ಇಲ್ಲ. ಅದಕ್ಕೆ ನೀವ್ ಹೇಳಿ ಅಣ್ಣನಿಗೆ ಏನ್ ಇಷ್ಟ ಅಂತ. ಅವ್ರಿಗೆ ಗೊತ್ತಿಲ್ಲ. ಸ್ವೀಟ್ ಇವಾಗ ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಕಡಿಮೆ ಮಾಡಿದೀನಿ. ಆದ್ರೆ ನನಗೆ ಬಾದುಷಾ ಅಂದ್ರೆ ತುಂಬಾ ಇಷ್ಟ. ಓಕೆ, ನೀವ್ ಅಣ್ಣನಿಗೆ ಏನ್ ಇಷ್ಟ ಅಂತ ಗೊತ್ತಾ? ಅವರಿಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ. ಸ್ವೀಟ್ ಇಲ್ಲ. ಏನ್ ಗಿರಿ? ಪ್ರಾಣ. ನಾನ್ ವೆಜ್ ಏನ್ 24/7 ನಾನ್ ವೆಜ್ ಇದೆ, ಅದೇ ಇಷ್ಟ. ಮತ್ತೆ ಇನ್ನೇನು ಅಂದ್ರೆ ಒಬ್ಬಟ್ಟು ಮಾಡುವಾಗ ಒಬ್ಬಟ್ಟದ ಹೂರ್ಣ ಇದೆಯಲ್ಲ, ಅದು ಇಷ್ಟ. ಬೇಳೆ ಇಷ್ಟ. ಅದು ನನಗೂ ಗೊತ್ತು, ಯಾಕೆಂದ್ರೆ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಲ್ವಾ. ನಾನು ಫಸ್ಟ್ ಎತ್ತಿಟ್ಬಿಟ್ಟು ಆಮೇಲೆ ನಾವು ಒಬ್ಬಟ್ಟಿಗೆ ರುಬ್ತಾ ಇದ್ವಿ. ಮತ್ತೆ ಏನು ಏಳು ಬೀಳಾಗಿದೆ ಅಂತ ಮೀನ್ಸ್ ಇವಾಗ 22 ವರ್ಷ ಸಂಸಾರ ಮಾಡಿದಿರಲ್ವಾ, ಏನು ನೋವಾಗಿದೆ, ಏನು ಖುಷಿ ಆಗಿದೆ, ಚಿಕ್ಕದಾಗಿ ಚೊಕ್ಕವಾಗಿ ಹೇಳಿದ್ರೆ ಸಾಕು. ನೋವು ಖುಷಿ ಎರಡು ತುಂಬಾ ಇದೆ. ಎಷ್ಟೋ ಸರಿ ಜಗಳ ಆಡುವಾಗ ನಾವಿಬ್ರು ಒಬ್ರ ಜೊತೆ ಒಬ್ರು ಬಾಳಕ್ಕಾಗಲ್ಲ, ಡಿವೋರ್ಸ್ ಮಾಡೋಣ ಅಂತ ಹೇಳಿದ್ದುಂಟು. ಆದ್ರೆ ನಾನೇ ಯಾವಾಗ್ಲೂ ಹೇಳ್ತಿರ್ತೀನಿ, ನಮಗೆ ಜಾತಕ ನೋಡಿದಾಗ ಗಣಗಳು ತುಂಬಾ ಚೆನ್ನಾಗಿ ಬಂದಿತ್ತಂತೆ. ನಾನು ಅದೇ ಹೇಳ್ತೀನಿ, ನಾವ್ ಎಷ್ಟೇ ಕಿತ್ತಾಡಿದ್ರು ಈ ಜಲ್ಮದಲ್ಲಿ ನಾವಿಬ್ರು ಜೊತೆ ಇರ್ಬೇಕು. ನಮ್ಮ ಗಣಗಳು ಸ್ಟ್ರಾಂಗ್ ಆಗಿದೆ, ಹಂಗಾಗಿ ನಾವು ಆಗಲ್ಲ. ಇನ್ನು 100 ವರ್ಷ ಹೀಗೆ ಖುಷಿಯಾಗಿ ಸಂತೋಷ ಬಾಳಿ. ಮತ್ತೆ ಹ್ಯಾಪಿ ಆನಿವರ್ಸರಿ both of you. Thank you so much. Hi. Hey, hi. Hi, Sane. Happy anniversary. Hello. Happy anniversary. Hello. Thank you. Happy anniversary. Happy anniversary. Thank you. Hi. Thank you. Hi. ಹೇಗಿದ್ದೀರಾ? ತುಂಬಾ ಲೇಟ್ ಆಯ್ತು. 6:30 ಎಲ್ಲ, ಇವಾಗ 8 o'clock. ಕೇಕ್ ಕಟ್ ಮಾಡಿಸ್ಬಿಡೋಣ. Thank you. Thank you. Hi. Thank you. Brinda. ನಿಲ್ಲೋಡಿಲಿ. ನಾನು ಬಂದಾದ್ಮೇಲೆ ಮುಖ ತೋರಿಸ್ತಿರೋದ ಕಾಣಿಸ್ತು. ಕರ್ಕೊಂಡ್ಬರ್ತಾನೆ. ಅಯ್ಯೋ, ಉಲ್ಟಾ ಹಾಕಿದ್ರೆ ಇಲ್ಲ ಒಳಗಡೆ ಹಿಂಗೆ ಹೋಯ್ತಾ? ಇಲ್ಲ ಹಂಗೇನೆ. ಅಂತ ಸರಿ.
ಉಪ್ಪೇನ್ ಮಾಡ್ತಾರೆ ಅದು ಉಪ್ಪು ಮಾಡಂಗಿಲ್ಲ ಆಯ್ತು. ಕಂಗ್ರ್ಯಾಚುಲೇಷನ್ಸ್ Happy anniversary. ಸರಿ both of you. ತಿನ್ನಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆನಿವರ್ಸರಿ. Thank you. ಇದು ಕೊಡು. ಕೇಕ್ ಮುಗಿಯೋದು. Cake ಖಾಲಿ ಆಗೋವರೆಗೂ continue. ಸ್ವಲ್ಪ ಸ್ವಲ್ಪ ನೋಡಿ. ಅವ್ರು ತಿನ್ನಲ್ಲ. ವೆಯ್ಟ್. ಹೋಚಿಕೆ. ನಾಳೆ ಫುಲ್ ಆಮ್ದೇನೆ ಕೇಕ್. ಅಮ್ಮನ್ಗೆ ಹೇಳಿ. ಅವ್ರಿಗೆ ನೀವು ಬನ್ನಿ. ಹಾ. ಏನು ನನಗೆ For me, only cherry. ನೋಡೋಣ ಚೆನ್ನ. The cherry girl has got the cherry. Thank you. ಚೆನ್ನ ಇಲ್ಲೊಂದು ಮಾಡು. ಬಂದ್ಯಾ? ಹಾ. Money. ಬರಬಲ್ಲ ಅಲ್ಲಿ ಕೆಳಗಡೆ. ಅದಕ್ಕೊಂದು ಬಾವುಟಿ ಕೊಡ್ಬಿಡು ಚೆನ್ನ. ಮತ್ತೆ ಅಲ್ಲಿ ಇಲ್ಲಿ ಯೂಸ್ ಉಂಟು. ನಾನು ಆಮೇಲೆ ನಿಮ್ಗೆ ಕೊಡ್ಬೇಕಾರೆ ಎಲ್ಲ ಕೈಯಲ್ಲಿ ಎತ್ಕೊಂಡು ಹ್ಯಾಪಿ ಆನಿವರ್ಸರಿ. ಮುಗಿತಾ? ಮನೇಲೆಲ್ಲ ಕೇಕ್ ಕಟ್ ಮಾಡಿಸಿ ನಾವು ಹೊರಟಿದ್ದೆ ಲೆವೆಲ್ಸ್ಗೆ. ಲೆವೆಲ್ಸಲ್ಲಿ ಅದಕ್ಕೆ ಆಲ್ರೆಡಿ ಬುಕ್ ಮಾಡಿದ್ರು. ಸೊ ಅಲ್ಲಿ ಡಿನ್ನರ್ಗೆ ಹೋಗೋಣ ಅಂತ ಹೊರಟ್ವಿ. ಇವಾಗ ಇಲ್ಲಿಗೆ ಬರ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಿದ್ದೀವಿ ಇವಾಗ? ಲೆವೆಲ್ಸ್ ಪಾಪ್. ಚಿನ್ನಾ ಪಬ್ಗೆ ಹೋಗ್ತಿದ್ದಾರೆ. ಚಿನ್ನಾ ಪಬ್. ರೆಡಿ ಮಮ್ಮಿ? ಅಲ್ಲೋಗಿ ನೋಡಿದ್ರೆ ಸಿಕ್ಕೋಬಟ್ಟೆ ಕ್ರೌಡ್ ಇತ್ತು. ನಾವು ಬುಕ್ಕಿಂಗ್ ತೊಗೊಂಡಿದ್ದೀವಿ ಅಂತ ಹೇಳಿದ್ರು ನಮಗೆ ಸೀಟ್ ಖಾಲಿ ಇರಲಿಲ್ಲ. ಸುಮಾರು ಜನ ವೆಯ್ಟ್ ಮಾಡ್ತಿದ್ರು. ನಾವೇ ಅಂತಲ್ಲ, ಸಿಕ್ಕಾಬಟ್ಟೆ ಬೇಜಾರಾಯಿತು. ನಾವೇನು ಮಾಡಿದ್ವಿ, ನೆಕ್ಸ್ಟ್ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ನಾವು ಬಂದಿದ್ದೆ ಸೋಡಾ ಫ್ಯಾಕ್ಟ್ರಿಗೆ. We're very lucky to bring these two to nothing. Shots from Butterfly. Just the pace beautifully, timed it superbly. He's told Mr. Payne. Always love watching him back. This looks effortless. He's one of his left-handers.
side has taken the pressure away. Villeneuve, play through, checks the center. Didn't get beaten by the German he was backing. In the tournament opener, it has been brilliant from a batting perspective and from Jacob Duffy with the ball, 3 wickets, 4. ಅಂತೂ ಇಂತೂ ಸೂಪರಾಗಿ ಎಂಜಾಯ್ ಮಾಡಿಕೊಂಡು ಒಳ್ಳೆ ಫುಡ್ ತಿಂದು ಕ್ರಿಕೆಟ್ ನೋಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ಸಖತ್ತಾಗಿತ್ತು. ಮೆಮೊರಿಫುಲ್ ಡೇ ಅಂತ ಅಂದ್ಕೊಳ್ಬೋದು. ಸೊ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಇರ್ತೀನಿ. ಬಾಯ್, ಸಿ ಯು, ಲವ್ ಯು ಹಾಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.